ಬಟ್ ಯು ಪಿ ವಿಚಾರದಲ್ಲಿ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಇದ್ದಂಗೆ ಇದೆಯಲ್ಲ ಸರ್. ಈಗ ಬರುತ್ತಿರುವಂಥ ಬ್ರೇಕಿಂಗ್ ಸುದ್ದಿ ನೋಡೋಣ. NDA ಪರ ಫಲಿತಾಂಶದ ಬಗ್ಗೆ JDU ಮೊದಲ ಪ್ರತಿಕ್ರಿಯೆ ಕೊಡ್ತಾ ಬಹಳ ಇದೆ. important. ದಾಟ್ ಇಸ್ ಕ್ರಿಟಿಕಲ್. ನಮಗೆ ಬೇಕಾಗಿರೋದು ಚಿಕ್ಕೋಡಿ ಏನಾರು ಹಾಳಾಗೋಗ್ಲಿ, JDU ಏನು ಪ್ರತಿಕ್ರಿಯೆ ಕೊಟ್ಟಿದೆ ಅಂತಲೇ ನಾವು ಹೇಳ್ತಿದ್ರೆ ಹೇಗೆ? ಎಸ್, ಅದೇ ಇಂಪಾರ್ಟೆಂಟ್ ಇದೆ. ಹಾಂ, JDU ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದೇ ಬೇಕಾಗಿದೆ. JDU ಮೊದಲ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. JDU NDA ಪರ ಜನಾದೇಶ ಬಂದಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಫಲಿತಾಂಶದ ಬಗ್ಗೆ JDU ಹೇಳ್ತಾ ಇರೋದು NDA NDA ಪರ ಫಲಿತಾಂಶ ಜನಾದೇಶ ಬಂದಿದೆ ಅಂದರೆ ನಾವು NDA ಜೊತೆ ಇರ್ತೀವಿ Stand ಅಂತ ಅರ್ಥ ಅಂತ ನಾವು ಅನ್ಕೋಬೇಕೀಗ ಎಸ್ ಎಸ್ ನಾವು, ಅಲ್ವಾ? ಹೌದು. ಅದಾದರೆ ಇದೇ ರೀತಿಯ ನಿಲುವು TDPದು ಆಗಿಬಿಟ್ಟರೆ ಆಗ ಸರ್ಕಾರ ರಚನೆ ವಿಚಾರದಲ್ಲಿ ಗೋಜಲ್ಗಳಿರಲ್ಲ. ಬಟ್ ಒಬ್ರು ಹೋಗಿ ಒಬ್ರು ಉಳ್ಕೊಂಡ್ರೆ ಸರ್, TDP ಮತ್ತೆ JDU ಆಗ್ಲೂ ಆಗಲ್ಲ. ಈ ಥರ ಇರ್ತಾರಲ್ಲ ಇಬ್ರು ಕಟ್ ಆಫ್ ನಡು ಬಂದು ನಿಂತ್ಕೊಳ್ತಾರಲ್ಲ ಸರ್. ಆಗ್ಲೂ ಆಗಲ್ಲ. ಯಾಕಂದ್ರೆ 94ಕ್ಕೆ 15 ಹೋದ್ರು 80ಕ್ಕೆ ಬರುತ್ತಾಗ 80ಕ್ಕೆ ಬರುತ್ತೆ. ಅಲ್ಲೇ ಇದ್ರೆ ಆ Majority ಸಂಖ್ಯೆ, ಇರುತ್ತೆ. ಅಲ್ಲೇ ಇದ್ರೆ ಆ ಅಲ್ಲೇ, ಸಂಖ್ಯೆ ಹೌದು. ಓಕೆ, ನಾನು ನಿಮ್ಗೆ ಹೇಳ್ತಿರೋದು ಹಾ. ಅಲ್ಲೇ ಇದ್ರೆ 80ಕ್ಕೆ ಬರುತ್ತೆ. ಆಮೇಲೆ ಈ ಅದರ್ಸಲ್ಲಿ ಯಾರು ಬಂದ್ಬಿಡ್ಬೋದು ಆವಾಗ 4 ಜನನಾದ್ರೂ. Yes. ಹಂಗಾಗಲ್ಲ ಅದು. ಆದರೆ ಎರಡೂ ಆಗ್ಬೇಕದೀಗ. ಓಕೆ, ಸೊ TDPನೂ ಅದೇ ನಿಲುವಿಗೆ ಬಂದುಬಿಟ್ರೆ ಆಗ ಸರ್ಕಾರ ರಚನೆ ವಿಚಾರದಲ್ಲಿ ಯಾವ ಗೋಜಲು ಇರಲ್ಲ. ಕ್ಲಿಯರ್. ಮುಖ್ಯಸ್ಥರು ಯಾರಾಗಬೇಕು? ಮೋದಿ ಆದರೆ ಮೋದಿ ಸರಿ. ಮುಂದಿನ ಸರ್ಕಾರ ಹೇಗೆ ನಡೆಯಬೇಕು, ಹೊಸ ಒಂದು ಮಾರ್ಗವನ್ನು ಅವ್ರು ಕಂಡು ಹಿಡ್ಕೋಬೇಕು. ಹೌದು. ಅದಕ್ಕೆ ಎಸ್, ಈಗ 10 ವರ್ಷ ಇದ್ದಂಗಿರಲ್ಲ ಅಷ್ಟೇ, ಇರಲ್ಲ. ಅದು ಮಾತ್ರ ಗ್ಯಾರಂಟಿ. ಹೌದು. ಆ ನಿಲುವನ್ನು TDPನೂ ತಗೊಂಡ್ರೆ ದೆನ್ ದಿ ಮ್ಯಾಟರ್ ವಿಲ್ ಬಿ ಕ್ಲಿಯರ್. ಬಟ್ ಇವ್ರು ಮಾಡಿದಂಗೆ ಈಗ ಅವರು ಹೆಜ್ಜೆ ಇಟ್ಟಿರ್ತಾರಲ್ಲ ಸರ್, ಅವ್ರ ಜೊತೆ ಎಲ್ಲ ಮಾತನಾಡೋ ಕೆಲಸ ಅಮಿತ್ ಶಾ ಅವ್ರು ಶುರು ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಯಾರೋ ಮಾತಾಡಿರ್ತಾರೆ. ಮತ್ತೆ ಇವ್ರು ಹೋಗಿ ಚಂದ್ರಬಾಬುಗೆ ಮಾತಾಡ್ತೀವಿ ಅನ್ನೋರು ಅವ್ರು ಮೊದಲೇ ಅವ್ರು ಹೋಗ್ಬಿಟ್ಟು ಅವರು 6 ತಿಂಗಳಿಂದ ಒಟ್ಟಿಗೆ ಓಡಾಡ್ಕೊಂಡಿದ್ದವ್ರು ಅವ್ರು ಮಾತಾಡದೇ ಇರ್ತಾರಾ? ಡೆಫಿನೆಟ್ ಆಗಿ ಮಾತಾಡಿದ್ರು. ಅವರು ಮಾತಾಡ್ತಾರೆ ನ್ಯಾಚುರಲಿ. ಅಲ್ಟಿಮೇಟ್ಲಿ ಮಾತಾಡಿದ ಮೇಲೆ ಏನಾಗುತ್ತೋ, ಹೇಳಿದವ್ರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಯಾರ್ಯಾರು ಏನು ಮಾಡ್ತಾರೆ ವಿ ಡೋಂಟ್ ನೋ. ಹಾಗಾಗಿ ಕಾಂಗ್ರೆಸ್ ಮಾತ್ರ ಗುಡ್ ಕಮ್ ಬ್ಯಾಕ್ ಅಲ್ವಾ ಸರ್ ಈ ವಿಚಾರದಲ್ಲಿ ನೋಡೋದಾದ್ರೆ? ಕಾಂಗ್ರೆಸ್ಸಿನ ಕಮ್ ಬ್ಯಾಕು ಅಂತ ಒಂದು ಕಡೆ ಹೇಳ್ಬೋದು. ಎರಡನೇದು ಪಶ್ಚಿಮ ಬಂಗಾಳದಲ್ಲಿ ಆಕೆ ಹೋಲ್ಡ್ ಮಾಡಿರೋದು. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಕಮ್ ಬ್ಯಾಕ್ ಇಸ್ ಗುಡ್. ಯಾಕಂದ್ರೆ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಹೋಲ್ಡ್ ಮಾಡಿರೋದು UPಲಿ. ಅಲ್ಲ, ಅಟ್ಲೀಸ್ಟ್ ಈ ಸಲ ಅಧಿಕೃತವಾದಂತ ವಿರೋಧ ಪಕ್ಷಕ್ಕಾದ್ರೂ ಕಾಂಗ್ರೆಸ್ ಬಂತಲ್ಲ ಸರ್ ಅಂತ. ಲಾಸ್ಟ್ ಟೈಮ್ 52ಕ್ಕೆ ಮಾತ್ರ ಕೂತಿದ್ರು. ಹೌದು, ಈ ಬರ್ತಾರೆ. ಸಲ ಅಧಿಕೃತ ವಿರೋಧ ಪಕ್ಷಕ್ಕೆ ಬಂದು ಕೂತ್ಕೊಳ್ತಾರೆ. ಬರ್ತಾರೆ, ಬರಲ್ಲ ಅಂತಿಲ್ಲ. ಹಾ, ಸರ್. ಸಿ UPನಲ್ಲಿ ನಿಮಗೆ ಮುಲಾಯಂ ಸಿಂಗ್ ಯಾದವ್ ವರ್ಕ್ ಆಗಲಿಲ್ಲ ಅಂತಿದ್ರೆ ಕಾಂಗ್ರೆಸ್ 0 ಆಗ್ಬಿಡುತ್ತೆ. ಹೌದು, SP ವರ್ಕೌಟ್ ಆಗಿರ್ಲಿಲ್ಲ, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಲಿಲ್ಲ ಅಂದ್ರೆ ಅಲ್ಲೂ ಆಗ್ಬಿಡುತ್ತೆ. ಆಗಿರ್ಲಿಲ್ಲ. ಹೌದು. ನಿಮಗೆ ಮುಲಾಯಂ ಸಿಂಗ್ ಯಾದವ್ ಮಗಂದು ಅಖಿಲೇಶ್ ಯಾದವ್ ಆಗಲಿಲ್ಲ ಅಂದ್ರೆ BJP ವುಡ್ ಹ್ಯಾವ್ ಬೀನ್ ಸ್ಟ್ರಾಂಗ್ ಅಗೇನ್. ಸೊ SP ಇಂದಾಗೆ ಈಗ ಅಲ್ಲೊಂದಿಷ್ಟು ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಗುಡ್ ಆಗಿರೋದು ಡೌಟೇ ಇಲ್ಲ. ಅದರಲ್ಲಿ ಗುಡ್ ಅದು. ಯಾಕಂದ್ರೆ ರಾಜಸ್ಥಾನಲ್ಲಿ ಇಂಪ್ರೂವ್ ಆಗಿದೆ. ಕರ್ನಾಟಕದಲ್ಲಿ 1ರಿಂದ 10ಕ್ಕೆ ಹೋಗಿದೆ. ಟೆಕ್ನಿಕಲಿ 9 ಸೀಟ್ ಲಾಭ ಅವ್ರಿಗೆ. 9 ಸೀಟ್ ಲಾಭ. ಹೌದು, 16 ಬರಬೇಕಿತ್ತು ನಮಗೆ ಅಂತ ಅನ್ಕೊಳ್ಳೋದು ಬೇರೆ ಅವರು. ಬಟ್ 1ರಿಂದ 9 10ಕ್ಕೆ ಹೋದ್ವಿಂದ್ರೆ 9 ಸೀಟ್ ಲಾಭ ಅಲ್ಲಿ. ಹೌದು. ರಾಜಸ್ಥಾನದಲ್ಲಿ 4-6 ಇದೆ ಅಂತಿರೋದು 12-13 ಬರುತ್ತೆ ಅಂತ ಒಂದು 6 ಸೀಟ್ ಲಾಭ ಅಲ್ಲಿ. 15 ಸೀಟ್ ಅಲ್ಲೇ ಸಿಕ್ತವ್ರಿಗೆ. ಗುಡ್ ಪರ್ಫಾರ್ಮೆನ್ಸ್, ಒಳ್ಳೆ ಪರ್ಫಾರ್ಮೆನ್ಸ್. ಗುಡ್ ರೆಸಿಸ್ಟೆನ್ಸ್. ಹೌದು. ಆಲ್ ರೈಟ್. ಇದು ಪರಿಸ್ಥಿತಿ. ಈಗ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನನಗೂ ಅರ್ಥ ಆಗ್ತಿಲ್ಲ. ಈಗ